ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿರುವಂತಹ ಜಾತಿ ಗಣತಿ ಸಮೀಕ್ಷೆಗೆ ಅಧಿಕೃತವಾಗಿ ಚಾಲನೆ ಸಿಕ್ಕಿದೆ. ವಿರೋಧದ ಮಧ್ಯೆ ಸಿದ್ದರಾಮಯ್ಯ ಸರ್ಕಾರ ಸಮೀಕ್ಷೆಯನ್ನ ಕೈಗೆತ್ತಿಕೊಂಡಿದೆ. ವಿಪಕ್ಷಗಳ ವಿರೋಧ, ಮೇಲ್ಜಾತಿಗಳ ಅಪಸ್ವರ, ಮಠಗಳು, ಸ್ವಾಮೀಜಿಗಳ ಆಕ್ಷೇಪ, ಧರ್ಮ ಒಡೆಯುವ ಷಡ್ಯಂತ್ರ ಅನ್ನುವಂಥ ಅಪವಾದ ಬೇರೆ. ಅಷ್ಟೇ ಅಲ್ಲ, ಸಚಿವರ ಆಕ್ರೋಶದ ಆಂತರಿಕ ಸವಾಲು ಮೀರಿದಂತಹ ಸಿದ್ದುಗೆ ಸಿಕ್ಕಿದ್ದು ಡೆಲ್ಲಿ ಬಲ. ಆ ಬೆಂಬಲದ ಕಾರಣವೇ ಸರ್ವೆ ಶರವೇಗದಲ್ಲಿ ಸಾಗ್ತಾ ಇದೆ. ರಾಜ್ಯದಲ್ಲಿ ಭಾರೀ ವಿವಾದಕ್ಕೆ ಕಾರಣವಾಗಿರೋ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಆರಂಭ ಆಗಿದೆ. ಹಲವು ಸಮುದಾಯಗಳ ವಿರೋಧ, ಅಸಮಾಧಾನ, ಆಕ್ಷೇಪ, ಆತಂಕ, ಗೊಂದಲದ ನಡುವೆ ಜಾತಿ ಜನಗಣತಿಗೆ ಚಾಲನೆ ಸಿಕ್ಕಿದೆ. ನವರಾತ್ರಿಯ ಉತ್ಸವ ಆರಂಭದ ದಿನದಿಂದಲೇ ಶಿಕ್ಷಕರು ಮನೆ ಮನೆಗೆ ತೆರಳಿ ಮಾಹಿತಿಯನ್ನ ಸಂಗ್ರಹಿಸ್ತಾ ಇದ್ದು, ಸರ್ಕಾರ ಕೊಟ್ಟ ಜವಾಬ್ದಾರಿಯನ್ನ ನಿರ್ವಹಿಸ್ತಾ ಇದ್ದಾರೆ. 2 ಕೋಟಿ ಮನೆಗಳು, 7 ಕೋಟಿ ಕನ್ನಡಿಗರ ಸಮೀಕ್ಷೆ. ಸರ್ವೆ ಒಂದೆರಡು ದಿನ ವಿಸ್ತರಣೆ, ಗೊಂದಲಕ್ಕೆ ತೆರೆ. ರಾಜ್ಯದ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗ 7 ಕೋಟಿ ಜನರ ಸಮೀಕ್ಷೆಯನ್ನ ನಡೆಸುತ್ತೆ. ಅಕ್ಟೋಬರ್ 7ರವರೆಗೆ ಗಣತಿದಾರರು ಸಮಗ್ರ ಮಾಹಿತಿಗಳನ್ನು ಸಂಗ್ರಹಿಸಲಿದ್ದಾರೆ. ಸಮೀಕ್ಷೆ ಮುಂದಕ್ಕೆ ಹಾಕೋ ಅವಶ್ಯಕತೆ ಇಲ್ಲ. ಬೇಕಿದ್ರೆ ಒಂದೆರಡು ದಿನ ವಿಸ್ತರಣೆ ಆಗಲಿದೆ ಅಂತ ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಮಧುಸೂದನ್ ನಾಯಕ್ ಸ್ಪಷ್ಟಪಡಿಸಿದ್ದು, ಗೊಂದಲಕ್ಕೆ ತೆರೆಯನ್ನ ಎಳೆದಿದ್ದಾರೆ. ಮುಂದಾಕೋ ಪ್ರಶ್ನೆನೇ ಇಲ್ಲ, ಶುರು ಆಗಿದೆ. ಇನ್ನು ಒಂದೆರಡು ದಿವಸ ಎಕ್ಸ್ಟೆಂಡ್ ಮಾಡೋ ಅವಶ್ಯಕತೆ ಬಿದ್ದರೆ ಮಾಡ್ತೀವಿ, ಅದರಲ್ಲೇನು ತೊಂದರೆ ಇಲ್ಲ. ಬಟ್ ಅದನ್ನು ನೀವು ಮುಂದೆ ಹಾಕಬೇಕು ಅನ್ನೋದು ಯಾವ ಕಾರಣಕ್ಕೆ ಅಂತ ಹೇಳ್ತಾ ಇರೋದು ನನಗಿನ್ನೂ ಅರ್ಥ ಆಗಲಿಲ್ಲ. ಇತ್ತ ರಾಜಕೀಯ ಜಟಾಪಟಿಗಳಿಗೆ ಬ್ರೇಕ್ ಬಿದ್ದಿಲ್ಲ. ಬೆಂಗಳೂರಿನಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸಮೀಕ್ಷೆಗೆ ಯಾರ ವಿರೋಧವೂ ಇಲ್ಲ, ಕೆಲ ಗೊಂದಲವಷ್ಟೇ ಅಂತ ಹೇಳಿದ್ರು. ಹಿಂದೂ ಧರ್ಮ ಒಡೆಯುವಂಥದ್ದು ಏನೂ ಇಲ್ಲ ಅಂತ ಹೇಳಿದ್ದಾರೆ. ಆದರೆ ಪರಿಷತ್ತು ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಕ್ರಿಶ್ಚಿಯನ್ಗೆ ಉಪಜಾತಿಗಳ ಸೇರ್ಪಡೆ ಒಂದು ವೇಳೆ ಮುಂದುವರೆಸಿದ್ರೆ ಜನಾಂಗದ ಹೋರಾಟ ಆಗತ್ತೆ ಅಂತ ಎಚ್ಚರಿಕೆಯನ್ನ ಕೊಟ್ರು. ಅಲ್ಲದೆ ಇದನ್ನ ಬೂಟಾಟಿಕೆ ಸಮೀಕ್ಷೆ ಅಂತ ಕರೆದಿದ್ದಾರೆ. ಸರ್ವೆ ಆದಮೇಲೆ ಯಾರು ಕ್ರಿಶ್ಚಿಯನ್ ಅಂತ ಹೇಳ್ಕೊಂಡಿದ್ದಾರೆ ಅವರೆಲ್ಲರೂ ಕೂಡ ಕ್ರಿಶ್ಚಿಯನ್ ಇದಕ್ಕೆ ಹೋಗ್ಬಿಡ್ತಾರೆ. ಅವರೇನು ಇದರಲ್ಲಿ ಉಳ್ಕೊಳ್ಳೋದಿಲ್ಲ. ಯಾಕಂದರೆ ಕ್ರಿಶ್ಚಿಯನ್ ಅಂತ ಆದಮೇಲೆ ಕ್ರಿಶ್ಚಿಯನ್ ಧರ್ಮದ ಅಡಿಯಲ್ಲಿ ಹೊಟ್ಟೋಗ್ತಾರೆ ಅವರು. ಅವರೇನು ಅವರು ಗೌಡ್ರೆ ಆಗಿರ್ಬೋದು, ಬೇರೆ ಹಿಂದುಳಿದ ವರ್ಗದವರಾಗಿರ್ಬೋದು, ಅವ್ರಿಗೆ ಆ ಬೆನಿಫಿಟ್ಸ್ ಏನು ಸಿಗೋದಿಲ್ಲ. ಕ್ರಿಶ್ಚಿಯನಿಟಿ ಹೊಟ್ಟೋಗ್ತಾರೆ. ಪರಿಶಿಷ್ಟ ಜಾತಿಗಳಲ್ಲಿರ್ತಕ್ಕಂಥ ಎಲ್ಲಕ್ಕೂ ಕೂಡ ನೀವು ಕ್ರಿಶ್ಚಿಯನ್ ಸೇರಿಸಿದ್ದೀರಿ. ಈಗ ಒಂದು ಜಾತಿಗೆ ಎಲ್ಲರೂ ಕ್ರಿಶ್ಚಿಯನ್ನೇ ಅಂದರೆ ನಿಮ್ಮ ಮೂಲ ಉದ್ದೇಶ ಇವರನ್ನೆಲ್ಲ ಕ್ರಿಶ್ಚಿಯನ್ ಮಾಡಬೇಕು ಅನ್ನೋ ಉದ್ದೇಶ ಇದೆಯಾ ನಿಮಗೆ? ದಾವಣಗೆರೆಯಲ್ಲಿ ಹರಿಹರ ಪಂಚಮಸಾಲಿ ಪೀಠದ ವಚನಾನಂದ ಸ್ವಾಮೀಜಿ ಪ್ರತಿ ಊರಿಗೆ ಹೋಗಿ ಜಾಗೃತಿ ಮೂಡಿಸೋ ಅಭಿಯಾನ ಕೈಗೊಳ್ಳುತ್ತಿರೋದಾಗಿ ಹೇಳಿದ್ದಾರೆ. ಧರ್ಮದ ಕಾಲಂನಲ್ಲಿ ಹಿಂದೂ, ಜಾತಿ ಕಾಲಂನಲ್ಲಿ ಲಿಂಗಾಯತ ಪಂಚಮಸಾಲಿ ಬರೆಸಬೇಕು ಅಂತ ಸಮುದಾಯಕ್ಕೆ ಕರೆ ನೀಡಿದ್ದಾರೆ. ಕರ್ನಾಟಕದ ಎಲ್ಲ ಸ್ವಾಮಿಗಳು ಧರ್ಮದ ಕಾಲಂನಲ್ಲಿ ಹಿಂದೂ ಅಂತಲೇ ಬರೆಸ್ಬೇಕಂತ ಹೇಳಿದ್ದಾರೆ. ಮತ್ತು ಜಾತಿ ಕಾಲಂನಲ್ಲಿ ನಿಮ್ಮ ಉಪಪಂಗಡ ಬರ್ಸಂತ ಹೇಳಿದರೆ ನಾವು ಲಿಂಗಾಯತ ಪಂಚಮಸಾಲಿ ಬರೆಸ್ಬೇಕು. ಹಿಂದೂ ಅಂತಂದರೆ ಸಾವಿರ ವರ್ಷಗಳಿಂದಿರುವಂಥದ್ದು. ನಾವೆಲ್ಲರೂ ಹಿಂದೂಗಳೇ. ಆ ವಿಚಾರದಲ್ಲಿ ನಾವು ಹಿಂದುತ್ವಕ್ಕೆ ಬದ್ಧರಾಗಿರಬೇಕು. ಹಿಂದುವಿನಲ್ಲೇ ವೈದಿಕ ಇದೆ, ಅವೈದಿಕ ಇದೆ. ಜಾತಿ ಗಣತಿಗೆ ತಡೆಯಾಜ್ಞೆ ನೀಡಲು ನಿರಾಕರಿಸಿದ ಹೈಕೋರ್ಟ್. ಲಿಖಿತ ವಾದಾಂಶ ಸಲ್ಲಿಕೆಗೆ ಸೂಚನೆ, ನಾಳೆಗೆ ಕಟಕಟೆಯ ಕದನ. ಸರ್ಕಾರ ನಡೆಸ್ತಾ ಇರುವ ಜಾತಿ ಗಣತಿಗೆ ಮಧ್ಯಂತರ ತಡೆ ನೀಡೋದಕ್ಕೆ ಹೈಕೋರ್ಟ್ ನಿರಾಕರಿಸಿದೆ. ಮುಖ್ಯ ನ್ಯಾಯಮೂರ್ತಿ ವಿಭು ಭಕ್ರು ಮತ್ತು ನ್ಯಾಯಮೂರ್ತಿ ಸಿಎಂ ಜೋಶಿ ಅವರಿದ್ದ ವಿಭಾಗೀಯ ಪೀಠ ಅರ್ಜಿ ವಿಚಾರಣೆ ನಡೆಸಿ ಲಿಖಿತ ವಾದಾಂಶ ಸಲ್ಲಿಕೆಗೆ ಸೂಚನೆ ನೀಡಿ ನಾಳೆಗೆ ಮುಂದೂಡಿದೆ. ಇತ್ತ ರಾಜಧಾನಿ ಬೆಂಗಳೂರಿನಲ್ಲಿ ಸಮೀಕ್ಷಾ ಕಾರ್ಯ 2-3 ದಿನ ವಿಳಂಬವಾಗುವ ಸಾಧ್ಯತೆಯೂ ಇದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.